ನಮಸ್ತೆ. ನಾನಿವತ್ತು ನಿಮಗೆಲ್ಲ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಹೇಳ್ತಿದ್ದೀನಿ. ನಿಜ ತುಂಬ ಬೇಜಾರಾಗುತ್ತೆ. ಅದು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಟಫ್ ಆಗ್ತಾ ಇದೆ. ಈಗ ತುಂಬಾ ಕಷ್ಟ ಆಗುತ್ತೆ. ಮನೇಲೆಲ್ಲ ಮ್ಯಾನೇಜ್ ಮಾಡಿ, ಮಕ್ಕಳಿಗೆಲ್ಲ ರೆಡಿ ಮಾಡಿ, ಅವ್ರನ್ನ ಸ್ಕೂಲಿಗೆ ಕಳಿಸಿ, ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಡ್ಯೂಟಿಗೆ ಹೋಗಬೇಕು ಅಂತಂದರೆ ಏನೋ ಕಷ್ಟ ಬಿದ್ದು ಬಸ್ ಸ್ಟಾಪಿಗೆ ಹೋಗ್ತೀವಿ. ಕರೆಕ್ಟ್ ಟೈಮ್ಗೆ ಬಸ್ ಬರೋದಿಲ್ಲ. ಬಸ್ ಬಂದ್ರೂ ಬಸ್ಸಲ್ಲಿ ಒಂದು ಸೀಟ್ ಅಂತೂ ಸಿಗೋದೇ ಇಲ್ಲ. ಅದು ಅಂದ್ಕೊಳ್ಳೇಬಾರ್ದು ಬಸ್ಸಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಆಯಿತು ಸೀಟ್ ಏನೋ ಬೇಡ ನಿಂತ್ಕೊಂಡೇ ಜರ್ನಿ ಮಾಡೋಣ ಅಂತಲೂ ಮನ್ಸು ಮಾಡಿಕೊಂಡ್ರೆ ಜರ್ನಿ ಮಾಡೋಕ್ಕೆ ಈ ಟ್ರಾಫಿಕ್ ಬಿಡ್ತಾ ಇಲ್ಲ. ಅವರ್ಗಟ್ಲೆ ಟ್ರಾಫಿಕಲ್ಲೇ ಇರಬೇಕು. ಈ ಕಡೆ ಮಕ್ಳಿಗೊಂದು ಊಟ ಕೂಡ ನಾವು ಸರಿಯಾಗಿ ಮಾಡಿಸಲ್ಲ, ನೆಮ್ಮದಿಯಾಗಿ ಮಾಡಿಸಿರಲ್ಲ. ಫಾಸ್ಟಾಗಿ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸಿರ್ತೀವಿ. ಆದರೆ ಈ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರೆ ಗಂಟೆಗಟ್ಟಲೆ ನಾವು ಬಸ್ಸಲ್ಲೇ ಕೂಡಬೇಕು, ಏನು ಕೆಲಸ ಇಲ್ದಂಗೆ. ಆ ಕಡೆ ಟೆನ್ಷನ್ ಒಂದು, ಕರೆಕ್ಟ್ ಟೈಮ್ಗೆ ಡ್ಯೂಟಿಗೆ ರೀಚ್ ಆಗೋದಿಲ್ಲ ಅನ್ನೋದು. ಕರೆಕ್ಟ್ ಟೈಮ್ಗೆ ಡ್ಯೂಟಿಗೆ ಹೋಗಿಲ್ಲ ಅಂದರೆ ಈಗೇನು ಜಾಬಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ. ಇದು ಅನ್ನೆಸೆಸರಿ. ಪೀಕ್ ಟೈಮ್ನಲ್ಲಿ ಅಂದರೆ ಮಾರ್ನಿಂಗ್ ಅಟ್ಲೀಸ್ಟ್ ಒಂದು 7 to 11 ಏನು ಈ ಥರ ಲೈಕ್ ಗೂಡ್ಸ್ ಗಾಡಿ ಆಗ್ಬೋದು, ಅದರ್ ವೆಹಿಕಲ್ಸ್ ರೋಡಲ್ಲಿ ಇಲ್ಲ ಅಂತಂದರೆ ವರ್ಕಿಂಗ್ ಹೋಗೋರು ಕರೆಕ್ಟಾಗಿ BMTC ಬಸ್ಸಲ್ಲಿ ಆರಾಮಾಗಿ ಹೋಗಿ ಅವ್ರ ಜಾಬ್ಗೆ ಕರೆಕ್ಟ್ ಟೈಮ್ಗೆ ಸೇರ್ಬೋದು. ಇವ್ರೇನು ಮಾಡ್ತಾರೆ, ಅನ್ನೆಸೆಸರಿ ಏನೋ ಅದು ಮಧ್ಯಾಹ್ನನೂ ಮಾಡ್ಕೋಬೋದು ಆ ಕೆಲಸನ. ಅಥವಾ ಏನು ಗೂಡ್ಸ್ ಗಾಡಿಗಳು ಮಧ್ಯಾಹ್ನ ಅಥವಾ ನೈಟಲ್ಲಿ ಅವರು ಮೂವ್ ಮಾಡ್ಬೋದು ರೋಡಲ್ಲಿ. ಏನಿಲ್ಲ, ಅವ್ರಿಗೊಂದು ರೂಲ್ಸ್ ಅಂತಲೂ ಇಲ್ಲ. ಗೌರ್ಮೆಂಟವರು ಇದನ್ನು ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಈ ಥರ ಎಲ್ಲ ಬ್ಲಾಕ್ ಮಾಡಿಬಿಟ್ರೆ ಜಾಸ್ತಿ ಮ್ಯಾಕ್ಸಿಮಮ್ಮು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಿನ್ನ ಗೂಡ್ಸ್ ಗಾಡಿಗಳೇ ಕಾಣಿಸುತ್ತೆ ರೋಡಲ್ಲಿ. ಇದೆಲ್ಲ ನೆಸೆಸಿಟಿ ಇಲ್ಲ. ಪೀಕ್ ಅವರ್ಸಲ್ಲಿ ಅವ್ರು ರೋಡ್ ಮೇಲೇ ಬರಬಾರ್ದು. ಇಟ್ಕೆನ ಮಾಡಲ ಅಥವಾ ಬೇರೆ ಏನೋ ಐಟಮ್ಸು ಗೂಡ್ಸ್ ಗಾಡಿಗಳೆಲ್ಲ ನೈಟಲ್ಲೇ ಇರಬೇಕಾದ್ರೆ ಅವರು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅವ್ರಿಗೇನು ಇಂಥ ಟೈಮಿಂಗ್ಸಲ್ಲೇ ಹೋಗಬೇಕು ಅಂತ ಇಲ್ಲ. ನೈಟಲ್ಲಿ ಪ್ಲ್ಯಾನ್ ಮಾಡಲಿ, ಇಲ್ಲ ಪೀಕ್ ಟೈಮ್ ಬಿಟ್ಟಾದಮೇಲೆ ಪ್ಲ್ಯಾನ್ ಮಾಡಲಿ. ಈವ್ನಿಂಗ್ ಟೈಮ್, ಮಾರ್ನಿಂಗ್ ಟೈಮ್ ಅಟ್ಲೀಸ್ಟ್ ಡ್ಯೂಟಿಗೆ ಹೋಗೋರಿಗೆ ಈ ಟ್ರಾಫಿಕ್ ಕಿರಿಕಿರಿ ತಪ್ಪಬೇಕು ಅಂತಂದರೆ ಇವರು ಗೂಡ್ಸ್ ಗಾಡಿಗಳನ್ನ ಅಲೋ ಮಾಡಬಾರ್ದು. ಇವೆಲ್ಲ ತಪ್ಪೋದು. ಅಥವಾ ಏನೋ ಒಂದು ಪರ್ಸ್ನಲ್ ಫಂಕ್ಷನ್ಸ್ಗೋ ಏನಕ್ಕೋ ಹೋಗೋರು ಕೂಡ ಆ ಟೈಮ್ನಲ್ಲೇ ರೋಡ್ ಮೇಲೆ ಬಂದರೆ ಕಷ್ಟ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗೆ. ಸೊ ಈ ಟ್ರಾಫಿಕ್ ಜಾಮ್ನ ಫಸ್ಟ್ ಕಡಿಮೆ ಮಾಡಬೇಕು ಅಂತಂದರೆ ಬರೀ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದಕ್ಕೆ ಅಲೋ ಮಾಡಿಕೊಡಿ. ಯಾರು ಜಾಬಿಗೆ ಹೋಗ್ತಾರೆ ಅಂಥವ್ರು ಫಸ್ಟ್ ಅವ್ರು ಕರೆಕ್ಟ್ ಜಾಬಿಗೆ ಹೋಗ್ಬೋದು ಟ್ರಾಫಿಕ್ ಜಾಮ್ ಇದೆ ಅಂತಂದರೆ ಈ ಗೂಡ್ಸ್ ಗಾಡಿಗಳು ರೋಡ್ ಮೇಲೆ ಬಿಡಬೇಡಿ.